ಈಗ ಶಾಸಕರ ಅನರ್ಹತೆಯಲ್ಲಿ ರಾಜ್ಯಪಾಲರು ಎಂಟ್ರಿ ಆಗಿದ್ದಾರೆ ಸರ್. ಅವ್ರನ್ನ ವಾಪಸ್ ಸ್ಪೀಕರ್ ಮತ್ತೆ ಸಿಎಂಗೆ ಲೆಟರ್ ಬರೆದಿದ್ದಾರೆ ರದ್ದು ಮಾಡಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ ಅದೆಲ್ಲ ವೇಣುಗೋಪಾಲ್ ಅವರು ಮಾಹಿತಿ ಇಲ್ಲ. ಸೂಚನೆ ಕೊಟ್ಟಾರೆ, ಅಫಿಷಿಯಲಿ ಲೆಟರ್ ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಗ್ಗೆ ಯಾರು ಕೂಡ ಅನಗತ್ಯವಾಗಿ ಮಾತಾಡಬೇಡಿ, ಗೊಂದಲ ಮೂಡಿಸಬೇಡಿ. ಸ್ಪೆಷಲಿ ಕರ್ನಾಟಕ ಮಿನಿಸ್ಟರ್ಸ್ ಒಳ್ಳೇದಲ್ಲ. ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಟರೆ ಅದು ಸರಿ ಇಲ್ಲ ಅಂತೇಳಿ ಅವ್ರಿಗೂ ಗೊತ್ತಾಗಿದೆ ಅಂತ ಹೇಳಿದ್ದಾರೆ, ವಿಚ್ ಈಸ್ ಗುಡ್. ಒಂದು ರೀತಿಯಲ್ಲಿ ಹೈಕಮಾಂಡ್ಗೂ ಕೂಡ ಮುಜುಗರ ತರೋ ರೀತಿ ಕಾಂಗ್ರೆಸ್ನ ನಾಯಕರು ಮಾತಾಡಿದ್ರು. ಮಿನಿಸ್ಟರ್ಸ್ ಅದ್ರ ಬಗ್ಗೆ ನನ್ನ ಪ್ರತಿಕ್ರಿಯೆ ಏನಿಲ್ಲ. ಹೈಕಮಾಂಡ್ನವರು ನಮಗೇನು ಹೇಳ್ತಾರೋ ಅದ್ರ ಪ್ರಕಾರ ನಾವು ಹೋಗ್ತೀವಿ. ನಿನ್ನೆ ಕಾಂಗ್ರೆಸ್ನ ಟ್ವೀಟ್ ನಲ್ಲಿ ಸರ್ ಮೋದಿ ಅವರ ತಲೆ ಇಲ್ಲದ ಟ್ವೀಟ್ ಹಾಕಿ ಬಹಳ ಮುಜುಗರ ಆಗೋಯ್ತು. ಈಗ ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಿಗ್ಗೆ ಯಾವೆಲ್ಲ ಪೋಸ್ಟ್ಗಳಲ್ಲಿ ಯಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಕಡೆಯಿಂದ ಪೋಸ್ಟ್ ಮಾಡಲಾಗಿತ್ತು ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಸರ್. ಅದು ಗೊತ್ತಿಲ್ಲ ನನಗೆ, ಈ ಸಂದರ್ಭದಲ್ಲಿ ವಿಷಯ ಗೊತ್ತಿಲ್ಲ ನನಗೆ. ಈ ಘಟನೆ ನಡೆದ ಸಂದರ್ಭದಲ್ಲಿ ಪ್ರಧಾನಿಯವರು ಮಾಯ ಆಗಿದ್ರು ಅನ್ನೋ ಲೆಕ್ಕದಲ್ಲಿ ಸುಮ್ಮನೆ ಅದು ಇದು ಎಲ್ಲ ನಾವು ಬೇರೆಯವರೆಲ್ಲ ಹೇಳಿದಾಗೆ ನಾನು ಹೇಳಕ್ಕಾಗಲ್ಲಪ್ಪ. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸುಮ್ಮನೆ ನೀವು ಸಣ್ಣ ಪುಟ್ಟ ಪ್ರಶ್ನೆಗಳನ್ನೆಲ್ಲ ಕೇಳಿ ಸರ್. ಈಗ ಕ್ಯಾಬಿನೆಟ್ ಪೋಸ್ಟ್ ಪೋನ್ ಆಗಿದೆ, 9ಕ್ಕೆ ಹೌದು, ರಜೆ ಇತ್ತಲ್ಲ ವಿಚಾರ ಅಜೆಂಡಾ ಅದು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಡೇಟ್ ಫಿಕ್ಸ್ ಆಗಿಲ್ಲ. 2ನೇ ತಾರೀಕು ಅಂತ ಅನ್ಕೊಂಡಿತ್ತು, ಈಗ ಅದು ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. 9 ಕ್ಯಾಬಿನೆಟ್ ಇದೆ, ಬಟ್ ಅದು ಜಾತಿ ಗಣತಿ ಸ್ಪೆಷಲ್ ಕ್ಯಾಬಿನೆಟ್ ಅಂತ ಏನು ಕರೆದಿಲ್ಲ. ಇಲ್ಲ ಕ್ಯಾಬಿನೆಟ್ ಅಂತ ಕರೆದಿರೋದು ರೆಗ್ಯುಲರ್ ಕ್ಯಾಬಿನೆಟ್. ಜಾತಿ ಜನಗಣತಿ ಚರ್ಚೆ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡುವಂಥದ್ದು ಬೇರೆ. ಇಲ್ಲ ಮುಂದೂಡಿಕೆ ಆಗಿದೆ. ಈಗ 5ನೇ ತಾರೀಕಿಂದ ಒಳ ಮೀಸಲಾತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ ಸರ್. ಏನು ರಿಕ್ವೆಸ್ಟ್ ಮಾಡ್ತೀರಿ? ಯಾಕಂದ್ರೆ ಸಾಕಷ್ಟು ಜನಕ್ಕೆ ಈ ಜಾತಿಗಳು ಬರೆಸೋ ವಿಚಾರದಲ್ಲಿ ಗೊಂದಲ ಇದ್ದಿದ್ದಕ್ಕೆ ಅದನ್ನು ಜಾರಿ ಮಾಡೋಕೆ ಸರ್ಕಾರಕ್ಕೂ ಕೂಡ ಸಮಸ್ಯೆ ಆಗಿತ್ತು. ಅಲ್ಲ, ನಾನೇನು ಹೇಳೋದಿದೆ, ಕಮಿಷನ್ ಹೇಳುತ್ತಲ್ಲ. ಕಮಿಷನ್ನು ಪ್ರೊಫಾರ್ಮಾ ಕೊಡ್ತಾರೆ, ಅದ್ರ ಪ್ರಕಾರ ಡೇಟಾ ಕಲೆಕ್ಟ್ ಮಾಡ್ತಾರೆ. ನಾವು ಹೇಳೋದೇನಿಲ್ಲ ಸರ್. ಇದು ಪ್ರಗತಿಯಲ್ಲಿ ರಾಜ್ಯ 3ನೇ ಸ್ಥಾನ ಪಡೆದಿದೆ ಸರ್. ಮಹಾರಾಷ್ಟ್ರ, ಗುಜರಾತ್ ಬಳಿಕ ಕರ್ನಾಟಕ ರಾಜ್ಯ 3ನೇ ಸ್ಥಾನ ಅನ್ನೋದು ವರದಿ ಕೊಟ್ಟಿದೆ. ಅಲ್ಲೇ ನೆಕ್ಸ್ಟ್ ಟೈಮ್ 1ನೇ ಸ್ಥಾನಕ್ಕೆ ಹೋಗ್ತೀವಿ. ಮುಂದಿನ ಸಾರಿ ಸಮೀಕ್ಷೆ ಮಾಡುವಾಗ ಕರ್ನಾಟಕ 1ನೇ ಸ್ಥಾನದಲ್ಲಿ ಬಂದಿರುತ್ತೆ.